ಪರಿಚಯ ಇದೆ, ಅವರ ಧರ್ಮದ ಪರಿಚಯ ಇದೆ, ಅವರ ಭಾಷೆಯ ಪರಿಚಯ ಇದೆ, ಅವರ ಮಣ್ಣಿನ ಪರಿಚಯ ಇದೆ, ಅವರ ಇತಿಹಾಸದ ಪರಿಚಯ ಇದೆ. ಅಲ್ಲಿ ಯಾವತ್ತೂ ಕೂಡ ತಲೆ ತಗ್ಸಲಿಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಅನ್ಯಾಯವನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವೇನು ಲಗಾವ್ ಹೊಡೆದ್ರು, ಏನು ಚಿತ್ತಪತ್ತು ಬಿಟ್ಟರು, ಮುಂದಿನ ಚುನಾವಣೆ ಆಗೋದು ಇದು ರಾಜ್ಯದಾಗ ಎದ್ರ ಮ್ಯಾಗ ಸನಾತನ ಧರ್ಮದ ಗಟ್ಟಿಯಾಗಿ ಯಾವ ಮಾತಾಡ್ತಾನೆ ಅವನ ಮ್ಯಾಗೆ ಆಗೋದು. ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಒಂದು ಮಾತಿದೆ, ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು ಅಂತ. ಯಾಕೆ ಈ ಮಾತು ಹೇಳಿದೆ ಅಂದರೆ, BJPಯ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಹೈಕೋರ್ಟ್ನಲ್ಲಿ ಒಂದು ಮನವಿ ಮಾಡಿದ್ದಾರೆ. ಏನು ಅಂದರೆ, ನನ್ನ ಮಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಆ ಕಾರಣಕ್ಕೋಸ್ಕರ ನೀವು ಅವನ ವಿರುದ್ಧ ಇರುವಂಥ ಪ್ರಕರಣವನ್ನು ಕೈಬಿಡಿ, ಇಲ್ಲ ಅಂದರೆ ಅವನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗತ್ತೆ. ತನ್ನ ಮಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ನೋಡಿ, ಇವರ ಮಕ್ಕಳು ವಿದೇಶದಲ್ಲಿ ಉನ್ನತವಾದ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕೋಮು ಪ್ರಚೋದಿತ ಭಾಷಣ ಮಾಡುವಲ್ಲಿ ನಿಸ್ಸೀಮರು. ಅನಂತಕುಮಾರ ಹೆಗಡೆ ಅವರ ಭಾಷಣಗಳು, ಕೋಮು ಭಾವನೆಯನ್ನು ಕೆರಳಿಸುವ ಮಾತುಗಳೇ ಅವರ ಭಾಷಣಗಳ ಮುಖ್ಯ ಕೇಂದ್ರ ಬಿಂದು. BJPಯ ಭಾಷಣಕಾರರ, BJPಯ ಏನು ಫೈರ್ ಬ್ರ್ಯಾಂಡ್ಗಳು ಅಂತ ಕರೀತಾರಲ್ಲ, ಇವರ ಮಕ್ಕಳ ವಿದ್ಯಾಭ್ಯಾಸ, ಇವರ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೀವು ಸುಮ್ಮನೆ ಸೂಕ್ಷ್ಮವಾಗಿ ನೋಡಿ. ಒಂದು ಒಳ್ಳೆಯ ಎಜುಕೇಶನ್ ಅಂದರೆ ಉನ್ನತವಾದ ಶಿಕ್ಷಣವನ್ನು ಪಡಿತಾ ಇರ್ತಾರೆ, ಇನ್ನು ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಾರೆ. ಯಾವುದೇ ಗಲಾಟೆಗಳನ್ನು ಮಾಡಿಕೊಳ್ಳದೆ ಆರಾಮಾಗಿ ಅವ್ರ ಪಾಡಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗದಂಗೆ ಎಜುಕೇಶನ್ ಮಾಡ್ತಾ ಇರ್ತಾರೆ. ಆದರೆ ಇವ್ರು ಮಾತ್ರ ಬಾಕಿ ಚುಕ್ತ ಮಾಡಬೇಕಲ್ಲ, ಧರ್ಮಕ್ಕೋಸ್ಕರ ಚಾಕು ಚೂರಿ ಹಿಡಿಬೇಕಲ್ಲ, ಧರ್ಮಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಬಿಡಬೇಕಲ್ಲ, ಬನ್ನಿ ಬೀದಿಗೆ ಗಲಾಟೆ ಮಾಡಿ ಕೇಸ್ ಹಾಕಿಸ್ಕೊಳ್ಳಿ, ಕೋರ್ಟು ಜೈಲು ಅಂತ ಅಲಿರಿ, ಧರ್ಮಕ್ಕೋಸ್ಕರ ಪ್ರಾಣ ಕೊಡಿ, ಬನ್ನಿ ಮನೆಯಲ್ಲಿ ಮನೆಯಲ್ಲಿ ಎದುರ್ಕೊಂಡು ಕೂರಬೇಡಿ, ಬನ್ನಿ ಬೀದಿಗೆ ಹುಲಿಗಳಾಗಿ ಸಿಂಹಗಳಾಗಿ. ಏನು ಭಾಷಣ ಮಾಡಿದ್ದೇ ಮಾಡಿದ್ದು. ಇವರ ಭಾಷಣಗಳನ್ನು ಕೇಳಿ ನಮ್ಮ ಹಿಂದುಳಿದ, ದಲಿತ, ದಮನಿತ, ಅಲ್ಪಸಂಖ್ಯಾತ ಯುವಕರು ಏನು ಬೀದಿಗೆ ಬಂದು ನಾನು ಧರ್ಮ ರಕ್ಷಣೆ ಮಾಡ್ತೀನಿ ಅಂತೇಳಿ ಅಬ್ಬರಿಸಿದ್ದು, ಬೊಬ್ಬರಿದಿದ್ದು, ಕಾನೂನನ್ನು ಕೈ ತೆಗೆದುಕೊಂಡಿದ್ದು, ಕೊನೆಗೆ ಜೈಲಿಗೆ ಅಲಿತಾ ಇರೋದು, ಇವನ್ನೆಲ್ಲ ಸೂಕ್ಷ್ಮವಾಗಿ ನೋಡಬೇಕು ಬಂಧುಗಳೇ, ಸೂಕ್ಷ್ಮವಾಗಿ ನೋಡಬೇಕು. ಇದು ಕೇವಲ ಯಾವುದೇ ಒಂದು ಪಕ್ಷದ ಕಥೆಯಲ್ಲ, ರಾಜಕಾರಣ. ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ, ಎಲ್ಲಾ ಧರ್ಮಗಳಲ್ಲೂ ಈ ತರಹದ ಕೋಮು ಪ್ರಚೋದಿತ ಭಾಷಣಗಳನ್ನ ಮಾಡೋರು ಇದ್ದೇ ಇರ್ತಾರೆ, ಮಾಡ್ತಾನೂ ಇದ್ದಾರೆ. ಆದ್ರೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಕುಟುಂಬ ಒಳ್ಳೆಯ ವಿದ್ಯಾಭ್ಯಾಸವನ್ನ, ಒಳ್ಳೆಯ ಉದ್ಯೋಗವನ್ನ, ಒಳ್ಳೆಯ ಉದ್ಯಮವನ್ನ ಮಾಡ್ತಾ ಆರಾಮಾಗಿ ಬಿಂದಾಸಾಗಿ ಸುಖವಾಗಿದ್ದಾರೆ. ಆದ್ರೆ ಇವರ ಮಾತುಗಳನ್ನ ಕೇಳಿ, ಇವರ ಭಾಷಣಗಳನ್ನ ಕೇಳಿ ಬೀದಿಗಿಳಿದಂತ ಬಡವರ ಮಕ್ಕಳು ಇವತ್ತು ಬೇಯ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಕೋರ್ಟು ಕೇಸು ಜೈಲು ಅಂತ. ಅರ್ಥ ಆಗ್ತಾ ಇದೆಯಾ? ಇವರು ಧರ್ಮವನ್ನ, ಭಾಷಣವನ್ನ ಇವರ ರಾಜಕೀಯ ಮೈಲೇಜಿಗೆ ಮೆಟ್ಟಿಲಾಗಿ ಬಳಸ್ಕೊಳ್ತಾರೆ, ನಿಮ್ಮನ್ನ ಬಲಿಪೀಠಗಳನ್ನಾಗಿ ಮಾಡ್ತಾರೆ. ಸ್ನೇಹಿತರೆ, ಈಗ ಅನಂತಕುಮಾರ್ ಹೆಗಡೆ ಅವರು ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಆದ್ರೆ ಇವ್ರ ಮಗ ಯಾವ ಪ್ರಕರಣ ಅಂದ್ರೆ, ಅಶುತೋಷ್ ಅಂತೇಳಿ ಇವ್ರ ಮಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರ್ತಾರೆ, ಮನೆಗೆ ಬಂದಿರ್ತಾರೆ ರಜೆ ಅಂತೇಳಿ, ಸ್ವದೇಶಕ್ಕೆ ಬಂದಿರ್ತಾರೆ. ಯಲ್ಲಾಪುರಕ್ಕೆ ಕುಟುಂಬ ಸಮೇತ ಹೋಗ್ತಾ ಇರ್ಬೇಕಾದ್ರೆ ಅಪಘಾತ ಆಗತ್ತೆ. ಅಪಘಾತ ಅಂದ್ರೆ ವೇಗವಾಗಿ ಚಾಲನೆಯನ್ನ ಮಾಡಿ ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದು ಆ ಡ್ರೈವರ್ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿರುವಂತ ಆರೋಪ ಅನಂತಕುಮಾರ್ ಹೆಗಡೆ ಅವರ ಪುತ್ರನ ಮೇಲಿದೆ. ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಸಹಜವಾಗಿ ಪ್ರಕರಣ ದಾಖಲಾದ ಮೇಲೆ ನ್ಯಾಯಾಲಯದ ಮುಂದೆ ಹೋಗುತ್ತೆ. ನ್ಯಾಯಾಲಯದ ಮುಂದೆ ಹೋದ ನಂತರ ಇದು ನಡೀತಾ ಇದೆ ವಿಚಾರಣೆ. ಈಗ ಅನಂತಕುಮಾರ್ ಹೆಗಡೆ ಅವರು ಅಯ್ಯೋ ನನ್ನ ಮಗನಿಗೆ ತೊಂದರೆ ಆಗ್ಬಿಡುತ್ತಲ್ಲ, ವಿದೇಶದಲ್ಲಿ ಇವರೆಲ್ಲ ಬಾಯಿ ಬಿಟ್ಕೊಂಡು ಸ್ವದೇಶ ದೇಶ ಪ್ರೇಮಿಗಳು, ಸೀಮೆಗಳಿಂದ ದೇಶ ಪ್ರೇಮಿಗಳು, ಅಯ್ಯೋ ನಾವು ವಿದೇಶ ಮಾತೆ ಬರಲ್ಲ, ನಮ್ಗೆ ಜನ್ಮಭೂಮಿ, ಜನನಿ ಜನ್ಮಭೂಮಿ ಭಾರತ ಮಾತೆ, ಸ್ವದೇಶ. ಯಾಕೆ ನಿಮ್ಮದೇ RSS ಸಂಸ್ಥೆ ಇರ್ಬೋದು, ಹಿಂದೂಪರ ಸಂಘಟನೆಗಳು ವಿದ್ಯಾಸಂಸ್ಥೆಗಳನ್ನ ಕಟ್ಟಿಲ್ವಾ? ಇಲ್ಲಿ ಓದಿಸ್ಬೋದಿತ್ತಲ್ಲ ನಿಮ್ಮ ಮಕ್ಕಳನ್ನ, ಯಾಕೆ ವಿದೇಶಕ್ಕೆ ಕಳಿಸಿದ್ರಿ? ಅಷ್ಟೊಂದು ಸ್ವದೇಶದ ಮೇಲೆ ಪ್ರೀತಿ ಇರೋಂಥವ್ರು ಇಲ್ಲೇ ಓದಿಸ್ಬೋದಿತ್ತಲ್ಲ, ಇಲ್ಲೇ ಎಜುಕೇಶನ್ ಮಾಡಿಸ್ಬೋದಿತ್ತಲ್ಲ. ಅದು ನಿಮ್ಮ ಬಿಡಿ, ನಿಮ್ಮ ಹಕ್ಕು. ಆದರೆ ಬಾಯಿ ಬಿಟ್ರೆ ದೇಶ ಪ್ರೇಮ, ಬಾಯಿ ಬಿಟ್ರೆ ಭಾರತ ಮಾತೆ, ಬಾಯಿ ಬಿಟ್ರೆ ನನ್ನ ದೇಶ ನನ್ನ ನೆಲ ಅಂತೇಳಿ
ಬಿಟ್ಟು ಭಾಷಣ ಹೊಡಿತೀರಿ, ನಿಮ್ಮ ಮಕ್ಕಳನ್ನ ಮಾತ್ರ ಸ್ವದೇಶ ಬಿಟ್ಟು ವಿದೇಶದಲ್ಲಿ ವ್ಯಾಸಂಗ ಮಾಡಿಸ್ತೀರಿ. ಏನಿದು ಆಷಾಢ ಭೂತಿತನ? ಅದೆಲ್ಲ ನೀವು ಕರೆಕ್ಟಾಗಿದ್ದೀರಿ, ಇವರೆಲ್ಲ ಕರೆಕ್ಟಾಗಿದ್ದಾರೆ. ಇವರ ಬಾಯಿ ತೆರ್ಕೊಂಡು ಇವ್ರ ಭಾಷಣ ಕೇಳುವಂಥ ಮುಗ್ಧ ಅಮಾಯಕ ಯುವಕರು ಹಾಳಾಗೋಗ್ತಾ ಇದ್ದಾರೆ ಅಷ್ಟೇ. ಈಗ ನ್ಯಾಯಾಲಯದ ಮುಂದೆ ಇರುವಾಗಾದ್ರೆ, ಈಗ ಯಾವುದೇ ವಿದೇಶಗಳಲ್ಲಿ ಯಾರೇ ಆಗಲಿ, ವಿದೇಶದಲ್ಲಿ ವಾಸ ಮಾಡೋರೇ ಆಗಲಿ, ವ್ಯಾಸಂಗ ಮಾಡೋರೇ ಆಗಲಿ, ಅವ್ರ ವಿರುದ್ಧ ಗಂಭೀರವಾದಂಥ ಕೇಸ್ ದಾಖಲಾಯಿತು ಅಂದರೆ ಅವ್ರಿಗೆ ವೀಸಾ ಅವೆಲ್ಲ ಸಿಗೋದು ಕಷ್ಟ ಆಗುತ್ತೆ. ಮತ್ತೆ ಅವರು ಬೇರೆ ದೇಶಕ್ಕೆ ಹೋಗೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ಕಾರಣಕ್ಕೋಸ್ಕರ ಅವನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಅವ್ನು ಮರಳಿ ವಿದೇಶಕ್ಕೆ ಹೋಗ್ಬೇಕು, ಕೇಸ್ ದಾಖಲಾಗಿದೆ, ಇದನ್ನ ರದ್ದುಗೊಳಿಸಿ ಅಂತೇಳಿ ನ್ಯಾಯಾಲಯದಲ್ಲಿ ಕ್ವಾಶ್ ಮಾಡಿಸಿ ಅಂತೇಳಿ ನ್ಯಾಯಾಲಯದ ಮೇಲೆ ಮನವಿ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಆರೋಪ ಕೈ ಬಿಟ್ಬಿಡ್ಬೇಕಾ? ವಿಚಾರಣೆ ನಡೆದು ಏನಾಗಿದೆ, ಇವರೇ ಹಲ್ಲೆ ಮಾಡಿದ್ರ ಅಥವಾ ಏನಾಯ್ತು ಅಂತೇಳಿ ಅದು ತನಿಖೆಗಳು ನಡೆದು ವಿಚಾರಣೆ ನಡೆದು ಆಮೇಲೆ ಗೊತ್ತಾಗುತ್ತೆ. ನಾನು ಇಲ್ಲಿ ವಿಚಾರ ಫೋಕಸ್ ಏನಂದ್ರೆ, ಇವ್ರ ಮಗ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ ಅನ್ನೋದು ಈಗ ಗೊತ್ತಾಯ್ತು. ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯ ಏನ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಇವ್ರ ಮಗನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗತ್ತೆ, ಹಾಗಾಗಿ ಅವನ ಮೇಲಿರುವ ಕೇಸನ್ನ ತೆಗೆದುಕೊಂಡ್ಬಿಡಿ. ಹೋಗ್ಲಿ, ಇವ್ರ ಮಗ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಅದೊಂದು ಬೇರೆ ಪ್ರಕರಣ. ಆದ್ರೆ ನಮ್ಮ ಯುವಕರು ಹಿಂದುತ್ವ ಅಂದ್ರೆ ಸಾಕಂಗೆ ರೊಚ್ಚಿಗೆದ್ಬಿಟ್ಟು ತ್ರಿಶೂಲ ಅದು ಇದು ಕೈಯಲ್ಲಿ ಪುಸ್ತಕ ಹಿಡೀರಪ್ಪ, ಪೆನ್ ಹಿಡೀರಪ್ಪ ಅಂದ್ರೆ ಇವ್ರ ಮಾತು ಕೇಳ್ಕೊಂಡು ಬೀದಿಗೆ ಬಂದಿದ್ದಾರೆ. ಸೊ ಇದು ಒಂದು ಪ್ರಕರಣ. ಸ್ನೇಹಿತರೆ, ಇನ್ನು ಸ್ವಲ್ಪ ಮಾತಾಡೋಣ. ಈಗ ಈ ಕೋಮು ಪ್ರಚೋದನೆ ಭಾಷಣಗಳಿಗೆ ಸಂಬಂಧಪಟ್ಟಂಗೆ ದಾಖಲಾಗಿರುವಂಥ ಪ್ರಕರಣಗಳನ್ನ ನಾವು ಸ್ವಲ್ಪ ನೋಡೋಣ. ನೋಡಿ, 2024ರಿಂದ 2026 ಮಾರ್ಚ್ ತಿಂಗಳವರೆಗೆ ಒಟ್ಟು 70 ಕೋಮು ಗಲಭೆ ಪ್ರಕರಣಗಳು ಕರ್ನಾಟಕದಲ್ಲಿ ನಡೆದಿವೆ. 2024 ಮತ್ತು 2026ರವರೆಗೆ 70 ಕೋಮು ಗಲಭೆ ಪ್ರಕರಣಗಳು. ಮಂಡ್ಯ ಜಿಲ್ಲೆಯೊಂದರಲ್ಲೇ ಈ ಅವಧಿಯಲ್ಲಿ 34 ಪ್ರಕರಣಗಳು ನಡೆದಿವೆ ಅಂಥೇಳಿ ಸ್ವತಃ ಗೃಹ ಸಚಿವರೇ ವಿಧಾನ ಪರಿಷತ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅನಂತರ ಕರಾವಳಿ ಕರ್ನಾಟಕ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ 2024ರಲ್ಲಿ ಸುಮಾರು 48ರಿಂದ 50 ಕೋಮು ಸಂಘರ್ಷಗಳು ವರದಿಯಾಗಿವೆ. ಆಮೇಲೆ ಮಂಡ್ಯ, ನಾಗಮಂಗಲ 2024ರಲ್ಲಿ ನಡೆದ ಗಲಭೆಗೆ ಸಂಬಂಧಿಸಿದಂತೆ 123 ಮಂದಿ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನು ಮದ್ದೂರಿನಲ್ಲಿ 2025ರಲ್ಲಿ ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ 88 ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಸ್ನೇಹಿತರೆ, ಈ ಕೋಮು ಗಲಭೆಗಳು, ಕೋಮು ಪ್ರಚೋದನೆ, ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಸುಮಾರು 100 ಕೇಸುಗಳು, 100 ಯುವಕರು, ಬೇರೆ ಬೇರೆ ಜಾತಿಯ ಧರ್ಮದ ಯುವಕರು ಈ ಪ್ರಕರಣದಲ್ಲಿ ಈಗ ಭಾಗಿಯಾಗಿದ್ದಾರೆ. ಆರೋಪಗಳಿದ್ದಾವೆ. ಇವರ ಭಾಷಣಗಳನ್ನು ಕೇಳಿಕೊಂಡು ಇತ್ತೀಚೆಗೆ ಬಿಜೆಪಿ ಒಬ್ಬ ನಾಯಕರು ಸಿಟಿ ರವಿಯವರು ಮಾತಾಡ್ತಾ ಇದ್ರು, ಚುಕ್ತಾ ಮಾಡಬೇಕಲ್ಲ ಅಂತ. ಇವ್ರ ಮಕ್ಕಳು ಎಲ್ಲಿ ಎಷ್ಟು ಚೆನ್ನಾಗಿದ್ದಾರೆ, ಮತ್ತೆ ಇವ್ರ ಮಕ್ಕಳನ್ನ ತನ್ನಿ ಧರ್ಮ ರಕ್ಷಣೆಗೋಸ್ಕರ ನಿಮ್ಮ ಮಕ್ಕಳನ್ನ ಇಳಿಸ್ರಪ್ಪ ಬೀದಿಗೆ. ಇವರ ಮಕ್ಕಳ ಮೇಲೆ ಯಾವುದಾದ್ರೂ ಒಂದು ಕೋಮು ಪ್ರಚೋದನೆ ಮಾಡಿದಂತಹ, ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದಂತ ಯಾವ್ದಾದ್ರು ಪ್ರಕರಣಗಳು ದಾಖಲಾಗಿದೀವ ನೋಡಿ? ಖಂಡಿತ ಇಲ್ಲ, ಸಿಗೋದಿಲ್ಲ. ಆದ್ರೆ ಕಂಡೋರ್ ಮಕ್ಕಳು, ಬಡವರ ಮಕ್ಕಳು, ಹಿಂದುಳಿದವರ ಮಕ್ಕಳು ಮಾತ್ರ ಬೀದಿಗೆ ಬಂದ್ಬಿಡ್ಬೇಕು. ಮಹೇಶ್ ಕುಮಾರ್ ಅವರು RSS ನಿಂದ ಹೊರಗಡೆ ಬಂದ ನಂತರ ಎಷ್ಟೊಂದು ವಿಚಾರಗಳನ್ನ ಹಂಚ್ಕೊಂಡ್ರು. ಅವರು ಜನರಲ್ಲ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನ ಹೇಳ್ಕೊಂಡ್ರು. ಈ BJP ಯಾವ ತರಹದ ಮೆಂಟಾಲಿಟಿ ಇಟ್ಕೊಂಡಿರುತ್ತೆ ಅಂದರೆ, BJP ನಾಯಕರು ಅವ್ರ ಹತ್ರ ಮಾತಾಡ್ತಾರೆ ಅಂದರೆ, ಮಹೇಶ್ ಅವರೇ ನೋಡಿ, ಈಗ ನೆಲ ಹದವಾಗಿದೆ, ರಾಜಕಾರಣಕ್ಕೆ ನಾವು ಓಟನ್ನು ಪಡ್ಕೊಳ್ಳೋಕ್ಕೆ ನೆಲ ಹದವಾಗಿದೆ, ಇಲ್ಲೊಂದು ಘಟನೆಗಳು ನಡಿಬೇಕು ಅಂತ ಮಾತಾಡ್ತಾರೆ. ಅಂದರೆ ಇವರಿಗೆ ಅನುಕೂಲ ಆದಾಗಲೆಲ್ಲ ಗಲಾಟೆ ಮಾಡಿಸೋದು, ಅಲ್ಲಿ ರಕ್ತ ಹರಿಸೋದು, ಕೋಮು ಪ್ರಚೋದನೆ ಮಾಡೋದು, ಧರ್ಮಗಳ ನಡುವೆ, ಜಾತಿಗಳ ನಡುವೆ ಗಲಭೆ ಮಾಡೋದು, ಆ ಮೂಲಕ ನೋಡಿ ಹಿಂಗಾಯ್ತು, ನೀವು ನಮ್ಗೆ ಓಟ್ ಹಾಕಿ ಅಂತೇಳಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ತಮ್ಮ ರಾಜಕೀಯ ಮೈಲೇಜನ್ನು ಹೆಚ್ಚಿಸ್ಕೊಡೋದು ಮತ್ತು ಅಧಿಕಾರಕ್ಕೆ ಬರೋದು. ಅಲ್ಲಿ ಬಲಿ ಆಗ್ತಿರೋದು ಯಾರು ಅಂದರೆ ಬಡವರ ಮಕ್ಕಳು, ಹಿಂದುಳಿದವರ ಮಕ್ಕಳು, ದಲಿತರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು. ಇವರ ಮಾತುಗಳನ್ನ ಕೇಳಿಸ್ಕೊಂಡು ಧರ್ಮದ ಹೆಸರಲ್ಲಿ ಗಲಾಟೆ ಮಾಡಿಕೊಂಡು ಬೆಂಕಿಯನ್ನು ಹಚ್ಚಿ ಇವರು ಬದುಕನ್ನು ಬೆಂಕಿ ಇಟ್ಕೊಳ್ತಾರೆ. ಇವರನ್ನು ನೆಚ್ಚಿಕೊಂಡ ಕುಟುಂಬಗಳು ಬೀದಿಗೆ ಬರ್ತವೆ. ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಆದರೆ ಈ ರೀತಿಯ ಭಾಷಣ ಮಾಡುವರ ಮಕ್ಕಳ ಕುಟುಂಬವನ್ನು ನೋಡ್ರಿ, ಯಾರೂ ಸತ್ತೋಗಿಲ್ಲ. ಸಾಯ್ಲಿ ಅಂತ ನಮ್ಮ ಆಶಯ ಇಲ್ಲ. ಯಾರೂ ಕೂಡ ಯಾರ ಮೇಲೂ ಕೂಡ ಪ್ರಕರಣ ದಾಖಲಾಗಿಲ್ಲ. ಅವರೆಲ್ಲ ಒಳ್ಳೆಯ ಉದ್ಯಮಗಳು ನಡೆಸ್ಕೊಂಡು, ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ನಡೆಸ್ಕೊಂಡು, ವಿದ್ಯಾಭ್ಯಾಸ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿದ್ದಾರೆ, ಸುಖವಾಗಿ. ಆದರೆ ಇವ್ರ ಮಾತುಗಳನ್ನ ಕೇಳ್ಕೊಂಡು ಅವ್ರ ಬದುಕು ಬೀದಿಗೆ ಬಿದ್ದಿದೆ, ನರಕ ಯಾತನೆ ಆಗಿದೆ. ಯೋಚನೆ ಮಾಡಬೇಕಲ್ವಾ? ಇವರಿಗೆ ಧರ್ಮ ಅನ್ನೋದೇನು ಅಂದರೆ, ಧರ್ಮ ಅಂದರೆ ಏನು? ಮನುಷ್ಯನಿಗಾಗಿ ಧರ್ಮ ಅಲ್ಲ, ಅದಲ್ಲ, ಧರ್ಮಕ್ಕೋಗಿ ಮನುಷ್ಯ ಅಲ್ಲ, ನಮಗೋಸ್ಕರ ಧರ್ಮ ಇರೋದು. ನಮ್ಮ ಉದ್ಧಾರಕ್ಕೋಸ್ಕರ ನಾವು ಧರ್ಮಗಳು ಮಾಡ್ಕೊಂಡಿವಿ. ಆದರೆ ಇವರ ಧರ್ಮದ ವ್ಯಾಖ್ಯಾನವೇ ಬೇರೆ.
ಇವರು ಧರ್ಮಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಕಾರಣಕ್ಕೋಸ್ಕರ ಅಂದ್ರೆ ಇವರ ರಾಜಕೀಯ ಪ್ರಭಾವವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ, ಇವರ ವೈಯಕ್ತಿಕವಾದ ಅಜೆಂಡಾಗಳನ್ನ ಮಾಡೋದಕ್ಕೋಸ್ಕರ ಈ ಧರ್ಮಗಳನ್ನ ಜಾತಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಸೂಕ್ಷ್ಮಗಳನ್ನ ನಾವು ಅರ್ಥ ಮಾಡ್ಕೊಳ್ದೇ ಇದ್ರೆ ಜಾತಿ ಧರ್ಮಗಳ ನಡುವೆ ಗಲಭೆಗಳನ್ನ, ದ್ವೇಷಗಳನ್ನ, ಅಸಹನೆಯನ್ನ ಕ್ರಿಯೇಟ್ ಮಾಡ್ತಾ 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 ಜನರ ನೆಮ್ಮದಿಯನ್ನು ನಾವು ಜನರು ಕೇಳ್ಬೇಕು, ಯುವಕರು ಕೇಳಬೇಕು. ಯಾರಾದ್ರೂ ಒಬ್ಬ ಯಾವುದೇ ಪಕ್ಷದವನಾಗಿರ್ಲಿ, ಅವನ ರಾಜಕಾರಣಿ ಯಾವುದೇ ಪಕ್ಷದವನಾಗಿರ್ಲಿ, ಎಂತ ಫೈರ್ ಬ್ರ್ಯಾಂಡ್ ಆಗಿರ್ಲಿ, ನೋಡಿ ಜಾತಿ ಧರ್ಮ ಅಂತ ಹೇಳಿ ಭಾಷಣ ಮಾಡಕ್ ಶುರು ಮಾಡಿದ ತಕ್ಷಣ ಹೇಳ್ಬೇಕು, ನೀನು ನನ್ನ ಕ್ಷೇತ್ರಕ್ಕೆ, ನನ್ನ ಜಾತಿಗೆ, ನನ್ನ ಸಮುದಾಯಕ್ಕೆ, ಒಟ್ಟಾರೆ ಈ ವ್ಯವಸ್ಥೆಗೆ ನೀನು ಶಾಸಕನಾಗಿದೆಯೋ, MP ಆಗಿದೆಯೋ, ಏನಾಗಿದೆಯೋ, ನಿನ್ನ ಕಾಂಟ್ರಿಬ್ಯೂಷನ್ ಏನು, ನಿನ್ನ ಕೊಡುಗೆ ಏನು, ಅದ್ರ ಬಗ್ಗೆ ಮಾತಾಡು. ನೀನು ಸಚಿವನಾಗಿ ಏನು ಕೆಲಸ ಮಾಡಿದ್ಯಾ ನಮ್ಮ ಡಿಪಾರ್ಟ್ಮೆಂಟ್ಗೆ, ಅದ್ರ ಬಗ್ಗೆ ಮಾಹಿತಿ ಕೊಡು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡು ಅಂತ ಕೇಳಬೇಕು. ನೀನು ಶಾಸಕನಾಗಿ ಏನು ಕೆಲಸ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡು, ಅದ್ರ ಬಗ್ಗೆ ಡೀಟೇಲ್ ಕೊಡು. ಏನೆಲ್ಲ ಯೋಜನೆಗಳನ್ನ ಏನು ಚಿಂತನೆ ಮಾಡಿದೆಯಾ, ಕೆಲಸ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಕೊಡು. ನೀನು ಧರ್ಮ, ಜಾತಿ, ಭಾಷಣ, ಅವ್ರು ಹಂಗೆ ಹಿಂದೂ ಮುಸ್ಲಿಂ ಇವೆಲ್ಲ ಬಿಟ್ಟು ಅಭಿವೃದ್ಧಿ ಬಗ್ಗೆ ಮಾತಾಡು ಅಂತ ಕೇಳಬೇಕು. ಆ ಪ್ರಜ್ಞಾವಂತಿಕೆ ನಮ್ಮ ಯುವಕರಲ್ಲಿ ಬರಬೇಕು. ಇಲ್ಲ ಅಂದರೆ ಅವರು ನಮ್ಮನ್ನು ಈ ರೀತಿ ಬಲಿಪೀಠಗಳನ್ನಾಗಿ ಮಾಡಿ ನಮ್ಮ ತಲೆಯ ಮೇಲೆ ಅವರು ಅಧಿಕಾರಕ್ಕೇರಿ ನಮ್ಮ ಬದುಕನ್ನು ನಾಶ ಮಾಡ್ತಾರೆ. ಈಗ ನೋಡಿ, ಅನಂತಕುಮಾರ್ ಹೆಗಡೆ ಅವರು ತಮ್ಮ ಪುತ್ರನ ಭವಿಷ್ಯಕ್ಕೋಸ್ಕರ ಎಷ್ಟೊಂದು ಮನವಿ ಮಾಡ್ಕೊಡ್ತಾರೆ. ಅದೇ ರೀತಿ ಈ ಇವರ ಭಾಷಣಗಳನ್ನ ಕೇಳ್ಕೊಂಡು ಕೋಮು ಗಲಭೆಗಳನ್ನ ಮಾಡಿ ಕೇಸ್ಗಳಲ್ಲಿ ಅಲದಾಡ್ತಿದಾರಲ್ಲ, ಅವ್ರ ಬದುಕು ಅವ್ರಿಗೆ ಗೊತ್ತು. ಒದ್ದಾಡ್ತಿದ್ದಾರೆ, ಇವತ್ತು ಜೈಲಲ್ಲಿದ್ದಾರೆ. ಎಷ್ಟೋ ಜನ ರೌಡಿ ಶೀಟರ್ಗಳಾಗಿದ್ದಾರೆ, ವಿದ್ಯಾಭ್ಯಾಸವನ್ನ ನಿಲ್ಲಿಸಿದ್ದಾರೆ, ಕುಟುಂಬಕ್ಕೆ ಆಸರಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಹೋರಾಡ್ತೀನಿ ಅಂತೇಳಿ ಅಭ್ಯಪಾರಿಗಳಾಗಿದ್ದಾರೆ, ಅತಂತ್ರವಾಗಿದ್ದಾರೆ. ಅವರ ಬದುಕಿನ ಬಗ್ಗೆ ಇವ್ರು ಯಾರಾದ್ರೂ ಮಾತಾಡಿದಾರ? ಯಾರಾದ್ರೂ ಈ ರಾಷ್ಟ್ರ ಭಕ್ತರು ಅಂತ ಹೇಳ್ತಾರಲ್ಲ, ಇವ್ರು ಯಾರಾದ್ರೂ ಅವರ ಬದುಕನ್ನ ಈ ಸಂಕಷ್ಟದಿಂದ ಪಾರು ಮಾಡುವ ನಿಟ್ಟಲ್ಲಿ, ಕೇಸ್ಗಳಿಂದ ಅವ್ರನ್ನ ಹೊರಗಡೆ ಕರ್ಕೊಂಬರೋ ನೆಲೆಯಲ್ಲಿ ಏನಾದ್ರು ಕೆಲಸ ಮಾಡಿದಾರಾ? ಅವ್ರಿಗೆ ಉದ್ಯೋಗ ಕೊಡಿಸೋ ನೆಲೆಯಲ್ಲಿ ಏನಾದ್ರು ಕೆಲಸ ಮಾಡಿದಾರ? ಅವರನ್ನ ಸ್ವಾವಲಂಬನೆಯಾಗಿ ಅವ್ರ ಬದುಕನ್ನು ಕಟ್ಟಿಕೊಳ್ಳುವ ನೆಲೆಯಲ್ಲಿ, ಉದ್ಯಮಗಳನ್ನ ಸೃಷ್ಟಿ ಮಾಡಿಕೊಳ್ಳುವ ನೆಲೆಯಲ್ಲಿ ಏನಾದರೂ ಇವರು ಸಹಾಯ ಮಾಡಿದಾರ? ಅವರಲ್ಲಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೆ ಏನಾದರೂ ಇವರು ಏನಾದ್ರು ಕೋಚಿಂಗ್ಗಳಿಗೆ ಸೇರಿಸೋದಕ್ಕೆ ಏನಾದ್ರು ಸಹಾಯ ಮಾಡಿದಾರ? ಬರೀ ಧರ್ಮದ ಅಮಲನ್ನ ನಮ್ಮ ತಲೆಗೆ ತುಂಬಿ 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 ಇವ್ರ ಬದುಕನ್ನು ಮಾತ್ರ ಚಂದಗೊಳಿಸ್ಕೊಳ್ತಾರೆ. ಯೋಚನೆ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.